17ರಂದು ನಡೆಯುವ ಸಚಿವ ಸಂಪುಟದ ಸಭೆಯಲ್ಲಿ ಬೇರೆ ವಿಚಾರವಿಲ್ಲ. ಸಾರ್ವಜನಿಕರ ಸಲಹೆ, ಸಚಿವರ ಸಲಹೆ ಮಂಡಿಸಿ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳಬಹುದು. ಅಲ್ಲಿಯವರೆಗೂ ಜಾತಿ ಜನಗಣತಿ ವರದಿ ಬಗ್ಗೆ ಪರ ವಿರೋಧ ನಡೆಯುವುದು ಸರ್ವೇ ಸಾಮಾನ್ಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಬಿಹಾರ, ತೆಲಂಗಾಣ ಸೀಮಾಂಧ್ರದಲ್ಲಿ ಜನಗಣತಿ ವರದಿಗಳು ಬಂದಿದ್ದು ಅಲ್ಲಿಯೂ ಕೂಡ ಪರ ವಿರೋಧವಾದಂತಹ ಚರ್ಚೆಗಳು ನಡೆಯುತ್ತಿವೆ. ಇಲ್ಲಿಯೂ ಕೂಡ ಚರ್ಚೆ ನಡೆಯುತ್ತಿದೆ. 2015ರಲ್ಲಿ 5 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 7 ಕೋಟಿ 40 ಲಕ್ಷದ ಮೇಲೆ ಇದೆ. ಹಾಗಾಗಿ ಈ ವರದಿ ಅವೈಜ್ಞಾನಿಕ ಎಂದು ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ. ಆದರೆ 2015ಕ್ಕೆ ಯಾವ ಜನಸಂಖ್ಯೆ ಇತ್ತು ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು 60% ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದಾರೆ. ಮನೆಯಲ್ಲಿ ಯಾರು ಹಿರಿಯರಿರುತ್ತಾರೆ ಅವರಿಂದ ಮಾಹಿತಿ ತೆಗೆದುಕೊಂಡು ಫಾರಂನಲ್ಲಿ ತುಂಬಿ ಅದರಿಂದ ಸಹಿ ಪಡೆದಿರುವ ದಾಖಲೆಗಳು ಇದ್ದಾವೆ. ಈ ವರದಿಯಲ್ಲಿರುವ ಪ್ರಮುಖ ಅಂಶಗಳ ಬಗ್ಗೆ ಪರ ವಿರೋಧ ಮಾತುಗಳು ಬರುತ್ತಿವೆ. ಸರ್ಕಾರ ಇನ್ನೂ ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ ಎಂದರು. ಜನರ ಅಭಿಪ್ರಾಯ, ಸಲಹೆ ಕ್ರೋಢೀಕರಿಸಿ ಏಪ್ರಿಲ್ 17ರಂದು ಏರ್ಪಡಿಸಿರುವ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ವಿಷಯವಿಲ್ಲ. ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಸಾರ್ವಜನಿಕರ ಅಭಿಪ್ರಾಯಗಳು, ಸಚಿವರ ಸಲಹೆಗಳು ಮಂಡಿಸುತ್ತೇವೆ ಎಂದು ಹೇಳಿದರು. ಇವೆಲ್ಲವನ್ನು ಪರಿಗಣಿಸಿ ಅಂತಿಮವಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಂಭವವಿದ್ದು ಅಲ್ಲಿಯವರೆಗೂ ಕೂಡ ಈ ವಿಷಯಗಳ ಪರ ವಿರೋಧ ಚರ್ಚೆ ನಡೆಯುತ್ತದೆ. ಸರ್ವೇ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಚರ್ಚೆ ಇದ್ದಾಗಲೇ ಅದಕ್ಕೆ ಅರ್ಥ ಇರೋದು. ಎಲ್ಲ ಸಲಹೆಗಳನ್ನು ಕೂಡ ತೆಗೆದುಕೊಂಡು ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗದ ರೀತಿ ಎಚ್ಚರಿಕೆಯಿಂದ ವಹಿಸುತ್ತೇವೆ. ಯಾರು ಅದು ವೈಜ್ಞಾನಿಕ ಎಂದು ಹೇಳುತ್ತಾರೆ ಅವರಲ್ಲೂ ಮನವಿ ಮಾಡುತ್ತೇವೆ. ಈ ಅಂಶ ಇದೆ, ಇದು ಸತ್ಯವಲ್ಲ, ಇದು ವಾಸ್ತವ, ಇದು ವಾಸ್ತವದಿಂದ ದೂರವಿದೆ ಎಂಬುದನ್ನು ಹೇಳಿದಾಗ ತೀವ್ರವಾಗಿ ಪರಿಗಣನೆ ಮಾಡಬಹುದು. ಯಾವ ಅಂಶಗಳ ಬಗ್ಗೆ ವಿರೋಧ ಆಗುತ್ತದೆ ಅದನ್ನು ಗಣನೆಗೆ ತೆಗೆದುಕೊಂಡು ಯಾವ ಸಮಾಜಕ್ಕೂ ಅನ್ಯಾಯವಾಗದ ರೀತಿ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹೇಳ್ತಾರೆ ಅಂಬೇಡ್ಕರ್ ಸಾಯವಾಗಿ ಏನು ಹೇಳಿದ್ರು ಅವರು? ನಾನು ಹಿಂದುವಾಗಿ ಸಾಯಲ್ಲ ಅಂತ ಹೇಳಿಲ್ವ ಅವರು? ಹಿಂದುವಾಗಿ ಸಾಯಲ್ಲ ಅಂತ ಯಾಕೆ ಹೇಳಿದ್ರು ಅವರು? ಹಿಂದೂ ಹೆಸರಿನಲ್ಲಿ ಏನೆಲ್ಲ ಮೂಢನಂಬಿಕೆಗಳು, ದಬ್ಬಾಳಿಕೆಗಳು, ಅಸ್ಪೃಶ್ಯರ ಮೇಲೆ ಏನೆಲ್ಲ ನಡೀತಾ ಇದ್ದಾವೆ ಅದಕ್ಕೆ ಬೇಸತ್ತು ನಾನು ಹಿಂದುವಾಗಿ ಸಾಯಲ್ಲ ಅಂತೇಳಿ ಬೌದ್ಧ ಧರ್ಮಕ್ಕೆ ಹೋಗಿದ್ದೆ. ಆ ಹಿಂದೂ ಧರ್ಮ ಬೇಕಾ ನಮಗೆ? ಯಾವುದನ್ನ ಅಂಬೇಡ್ಕರ್ ಪ್ರತಿಪಾದನೆ ಮಾಡಿದ್ರು ಆ ಹಿಂದೂ ಧರ್ಮ ಬೇಕಾ? ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ಎಲ್ಲ ಹಿಂದೂಗಳೇ. ಆದರೆ ನಮ್ಮ ಹಿಂದುತ್ವ ಯಾವುದು ಅಂತ ಹೇಳಿದ್ರೆ ಗಾಂಧೀಜಿ ಪ್ರತಿಪಾದನೆ ಮಾಡಿದಂಥ ಹಿಂದುತ್ವ. ಇವರೆಲ್ಲ ಬೇರೆಯವ್ರು ಮಾತಾಡ್ತಾರಲ್ಲ, ಇವರೆಲ್ಲ ಗೂಡ್ಸೆ ಪ್ರತಿಪಾದನೆ ಮಾಡಿದಂಥ ಹಿಂದುತ್ವ ಇವ್ರದ್ದು. ಹಾಗಾಗಿ ನಾವು ಗೂಡ್ಸೆ ಹಿಂದುತ್ವದವರಲ್ಲ, ನಾವು ಗಾಂಧಿ ಹಿಂದುತ್ವದವರು. ನೋಡಿ, ರಾಜಕೀಯ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಯಾರು ಅಸಹಾಯಕರಿದ್ದಾರೆ, ಯಾರು ಧ್ವನಿ ಇಲ್ಲೇ ಜನ ಇದ್ದಾರೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಪ್ರಯತ್ನ ಅಷ್ಟೇ. ಯಾವ ಜನಾಕ್ರೋಶ ಇದೆ? ಜನಾಕ್ರೋಶ ಯಾವ್ದಪ್ಪ ಇದೆ? ಬೆಲೆ ಏರಿಕೆ ಆಯ್ತು ರೀ. ಮನಮೋಹನ್ ಸಿಂಗ್ ಇದ್ದಾಗ $1ಗೆ ಎಷ್ಟು ರೂಪಾಯಿ ಇತ್ತು ರೀ? ಇವತ್ತು ಎಷ್ಟಿದೆ ರೀ? ಅವತ್ತು ಡೀಸೆಲ್ ಎಷ್ಟಿತ್ತು ರೀ? ಇವತ್ತು ಡೀಸೆಲ್ ಎಷ್ಟಿದೆ ರೀ? ಪೆಟ್ರೋಲ್ ಎಷ್ಟಿತ್ತು ರೀ? ಇವತ್ತು ಎಷ್ಟಿದೆ ರೀ? ಗ್ಯಾಸ್ ಎಷ್ಟಿತ್ತು ರೀ? ಯಾವುದು ಬೇಡ, ರೈತರು ಉಪಯೋಗ ಮಾಡೋ ಗೊಬ್ಬರ ಅವತ್ತು ಎಷ್ಟು ರೇಟ್ ಇತ್ತು, ಇವತ್ತು ಎಷ್ಟು ರೇಟ್ ಇದ್ದಾರೆ? ಇದಕ್ಕೆಲ್ಲ ಯಾರ್ರೀ ಕಾರಣ? ಅದರಿಂದ ಸುಮ್ಮನೆ ದೂಷಣೆ ಮಾಡೋದಕ್ಕೋಸ್ಕರ ದೂಷಣೆ ಮಾಡೋದು ನಾನು ಉತ್ತರ ಹೇಳೋಕ್ಕಾಗಲ್ಲ. ಬನ್ನಿ, ಥ್ಯಾಂಕ್ ಯು. ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.